ಮಿತ್ರರು ಅಂದರೆ ಕೇವಲ ನಾವಲ್ಲ, ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ, ದಿವ್ಯ ಸಾಮ್ರಾಜ್ಯ. ಈ 5 ಸಾಮ್ರಾಜ್ಯದ ಕಲಯಿಕವೇ ಮಿತ್ರರು. ನಮ್ಮ ಭೂತಾಯಿ ಅಂದರೆ ನಾವೆಲ್ಲರೂ ಸೇರಿದರೆ ಭೂತಾಯಿ ಆಗುತ್ತೆ. ಆದರೆ ಈ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ, ಮನಸ್ಸಿದೆ. ಮನುಷ್ಯನಿಗೆ ಬುದ್ಧಿ ಇದೆ. ಯಾಕಿದೆ ಬುದ್ಧಿ? ಧರ್ಮದ ಜೀವನ ಮಾಡೋಕ್ಕೆ ಬುದ್ಧಿನ ಉಪಯೋಗಿಸ್ಕೊಳ್ಳೋಕ್ಕೆ ಇದೆ. ಇದಕ್ಕೆ ನಾವೆಲ್ಲರೂ ನಮ್ಮ ಮೊದಲನೇದೇನು ಸಸ್ಯಾಹಾರ ಜಗತ್ತು, ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು. ಈ ಸಸ್ಯಾಹಾರ ಜಗತ್ತಿಗೆ ನಾವು ಈ ಜಾತಿಗಳು ಮಾಡ್ತಾ ಇದ್ದೀವಲ್ಲ, ಇದು ಅದ್ಭುತ. ಇದು ಇನ್ನೂ ಹೆಚ್ಚಿಗೆ ಮಾಡ್ತಾ ಇರಬೇಕು. ಮನೆ ಮನೆ ಗೊತ್ತಾಗಬೇಕು. ಈ ಭೂಲೋಕದಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾರೋ, ಸಸ್ಯಾಹಾರಿಗಳು ಆಗ್ತಾರೋ, ಅದಲ್ಲ ನಮ್ಮ ಡ್ಯೂಟಿ, ನಮ್ಮ ಧರ್ಮ ಹೇಳುವುದು ಎಲ್ಲರಿಗೂ ಗೊತ್ತಾಗಬೇಕು. ಮಾಂಸಾಹಾರ ತಿಂದರೆ ಮಹಾಪಾಪ, ಬಿಟ್ಟಿದರೆ ಪರಮ ಧರ್ಮ ಅಂತ. ಇದು ನಾವೆಲ್ಲರೂ ಮಾಡಬೇಕು. ಈ ಒನ್ನೆಸ್ ಅಂದರೆ ಏಕತ್ವ. ನಾವೆಲ್ಲರೂ ಏಕತ್ವದಲ್ಲಿ ಜೀವನ ಮಾಡಬೇಕೆಂದರೆ ಅದಕ್ಕೆ ನಮಗೆ ಜ್ಞಾನ ಬೇಕು. ಏಕತ್ವ ಅಂದ್ರೇನು? ಸತ್ಯ, ಪರಮಸತ್ಯ. ಸತ್ಯ ಅಂದರೆ ಸೋಲ್, ಪರಮಸತ್ಯ ಅಂದರೆ ಸೆಲ್ಫ್. ನಾನು ಆತ್ಮ, ನಾನು ಭಗವಂತ, ನಾನೇ ದೇವರಂತ ಒಪ್ಪಿಕೊಳ್ಳೋದು ಸತ್ಯ. ಪರಮಸತ್ಯ ಅಂದರೆ ಮಮಾತ್ಮ ಸರ್ವಭೂತಾತ್ಮ. ಸರ್ವಜೀವ ಪ್ರಾಣಿಗಳ ಒಳಗೆ, ಸರ್ವಜೀವ ಪ್ರಾಣಿಕೋಟಿ ಒಳಗೆ ಇರುವ ಭಗವಂತ ನಾನೇ ಅಂತ ಒಪ್ಪಿಕೊಳ್ಳೋದು. ಈ ಜ್ಞಾನವು ಹೊಂದಿದ್ದರೆ ಸರಿ ಹೋಗಲ್ಲ, ಅಳವಡಿಸ್ಕೋಬೇಕು. ಕ್ಷಣ ಕ್ಷಣ ನಾವು ಏನು ಜೀವನ ಮಾಡ್ತಾ ಇರ್ತೀವೋ, ಯಾರ ಬಗ್ಗೆನೂ ನಾವು, ಪತ್ರಿ ಸರ್ ಹೇಳ್ತಾರೆ, ನೋ ಜಡ್ಜ್ಮೆಂಟ್, ನೋ ಕಂಪ್ಲೈಂಟ್, ನೋ ಇಂಟರ್ಫಿಯರೆನ್ಸ್, ನೋ ವೈಲೆನ್ಸ್, ನೋ ಕಾಮೆಂಟ್. ಇದು ಮೊದಲು ನಮ್ಮ ಮನೆಯಲ್ಲಿ ಅಳವಡಿಸ್ಕೋಬೇಕು. ಸೊಸೆ ಇರ್ಬೋದು, ನಾದಿನೇ ಇರ್ಬೋದು, ಅತ್ತೆ ಇರ್ಬೋದು, ಯಾರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಬಾರ್ದು, ಜಡ್ಜ್ ಮಾಡಬಾರ್ದು. ಅಂದರೆ ಯಾರು ಹೇಗಿದ್ದರೆ ಅವರು ಹಾಗೇ ಇರ್ತಾರ, ಅವ್ರ ಬುದ್ಧಿ, ಅವ್ರ ಗುಣ, ಅವ್ರ ಇಷ್ಟ. ನಾವ್ಯಾರು ಜಡ್ಜ್ ಮಾಡಿದ್ದರೆ ಆವಾಗ ಪರಮಸತ್ಯವಲ್ಲ ಅದು. ಯಾಕಂದರೆ ಎಲ್ಲರ ಒಳಗೆ ನಾವೇ ಇರ್ತೀವಿ. ಯಾರನ್ನ ಜಡ್ಜ್ ಮಾಡಿದ್ರೆ ನಮ್ಮನ್ನು ನಾವು ಮಾಡಿಕೊಂಡೆ, ಅಸಹ್ಯ ಮಾಡಿಕೊಂಡ್ರೆ ನಮ್ಮನ್ನು ನಾವು ಮಾಡಿಕೊಂಡೆ. ಮೊದಲು ನಾವು ನಮ್ಮ ಕುಟುಂಬದಲ್ಲಿ ಈ ಪರಮಸತ್ಯನ ಅಳವಡಿಸಿಕೊಂಡರೆ ಆವಾಗ ಈ ಸಂಘದಲ್ಲಿ, ಸೊಸೈಟಿದಲ್ಲಿ ನಾವು ಅಳವಡಿಸ್ಕೊಳ್ಳೋದು ಭಾಳ ಸುಲಭವು. ಮೊದಲು ಮನೆಯಲ್ಲೇ ಈ ಏಕತ್ವ ಸಾಧನನ ನಾವು ಅಳವಡಿಸ್ಕೋಬೇಕು. ಈ ಏಕತ್ವವು ನಮ್ಮ ಆತ್ಮದ ಉನ್ನತಿ. ಎಷ್ಟು ನಾವು ಏಕತ್ವ ಸ್ಥಿತಿಯಲ್ಲಿ ಇರ್ತೀವೋ ನಮ್ಮ ಮನಸ್ಸು ಅಷ್ಟು ಶಾಂತವಾಗಿರುತ್ತೆ, ನಮಗೆ ಅಷ್ಟು ಆನಂದವಾಗಿರುತ್ತೆ. ಈ ಮೆಜರ್ಮೆಂಟು ನಾವು ಅಳವಡಿಸ್ಕೊತಾ ಇದ್ದೀವ ಇಲ್ವಾ ಅಂಬೋದು ನಮಗೆ ಗೊತ್ತಾಗತ್ತೆ, ಇನ್ಯಾರಿಗೂ ಗೊತ್ತಾಗಲ್ಲ. ನಮ್ಮ ಮನಸ್ಸಲ್ಲಿ ಏನಿರೋದು ಇನ್ನೊಬ್ಬರಿಗೆ ಗೊತ್ತಾಗಲ್ಲ, ನಮಗೆ ನಮ್ಮನ್ನು ನಾವು ಸೆಲ್ಫ್ ಚೆಕ್ ಮಾಡ್ಕೊತ ನಾವು ಹೊಂದಿರೋ ಜ್ಞಾನವನ್ನು ನಾವು ಅಳವಡಿಸ್ಕೊತೀವ ಇಲ್ಲ ಅಂತ ನಾವು ಅದು ಅಳವಡಿಸ್ಕೋಬೇಕು. ಆವಾಗ ಏನಾಗುತ್ತೆ, ನಮ್ಮ ಆತ್ಮದ ಉದ್ಧಾರವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಸೊಸೈಟಿಯಲ್ಲಿ ಇಲ್ಲಿ ನೋಡ್ರಿ, ಯಾರು ಯುವಕರಿಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಮಕ್ಕಳಿಲ್ಲ. ಅಂದರೆ ಈ ಧ್ಯಾನ ಕೇವಲ ವಯಸ್ಸಾದವ್ರಿಗೆ ಇಲ್ಲ ರೀ, ಮಕ್ಕಳಿಗೆ, ಯುವಕರಿಗೆ ಇದು ಬಹಳ ಮುಖ್ಯವಾಗಿರುವುದು. ಇವಾಗಿರೋ ಈ ಜೀವನ ಹೇಗಿದೆ ಅಂದರೆ, ಮಕ್ಕಳು ಅವ್ರಿಗೆ ಸಂಸ್ಕಾರ ಎಂಬುದು ಮರ್ತಾ ಹೋಗ್ತಾ ಇದ್ದಾರೆ. ರಿಲೇಷನ್ಶಿಪ್ ಗೊತ್ತಾಗ್ತಾ ಇಲ್ಲ, ಹೇಗೆ ಜೀವನ ಮಾಡಬೇಕು ಏನು ಗೊತ್ತಿಲ್ಲ. ದುಃಖ, ಭಯ, ಟೆನ್ಷನ್, ಜೀವನ ಆನಂದವೇ ಇಲ್ಲ. ನಾವೆಲ್ಲರೂ ನಮ್ಮ ಮಕ್ಕಳನ್ನ ನಾವು ಎನ್ಕರೇಜ್ ಮಾಡಬೇಕು, ಕರ್ಕೊಂಡು ಬರಬೇಕು ಪ್ರೋಗ್ರಾಮ್ಸ್ಗೆ, ಅವ್ರನ್ನ ಇದರಲ್ಲಿ ಸೇರಿಸ್ಬೇಕು. ನಾವು ಬಂದರೆ ಸರಿ ಹೋಗಲ್ಲ.
ಚಿಕ್ಕ ಮಕ್ಕಳಿನಿಂದ ಯುವಕರವರೆಗೆ ಟೋಟಲ್ ಕನ್ಫ್ಯೂಷನ್ ಈ ಜೀವನ. ಎಕ್ಸಾಮ್ಸ್ ಅಂದರೆ ಭಯ, ಓದ್ಕೋಬೇಕಂದ್ರೆ ಭಯ, ಮದುವೆ ಮಾಡ್ಕೋಬೇಕಂದ್ರೆ ಭಯ, ಮಕ್ಕಳನ್ನ ಉಡ್ಸ್ಬೇಕಂದ್ರೆ ಭಯ, ಜೀವನ ಅಂದರೆ ಭಯ. ಊಪರ್ ಶೇರ್ವಾನಿ ಅಂದರ್ ಪರೇಶಾನ್. ತೋರಿಸ್ತಾರೆ ಬೈಕು, ಕುಡಿಯೋದು, ಸ್ಮೋಕಿಂಗ್, ಏನು ಜಲಸ ಮಾಡ್ತಾಯಿದ್ವಿ, ಏನು ಎಂಜಾಯ್ ಮಾಡ್ತಾಯಿದ್ವಿ. ಒಳಗೆ ನೋಡಿದರೆ ಯಾರಿಗೂ ಆತ್ಮಸ್ಥೈರ್ಯವಿಲ್ಲ, ಭಯವಿದೆ. ಈ ಭಯ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವ್ ಯೋಚನೆ ಇರುತ್ತೆ, ಅದೇ ಸೃಷ್ಟಿಯಾಗುತ್ತೆ. ಯಾವತ್ತನ್ನು ನೋಡಿದ್ವಿ ಮಕ್ಕಳಿಗಾಗಿ ಹಾಸ್ಪಿಟಲ್ ಹೋಗೋದು, ಸಾಕಪ್ಪೋ ಮಕ್ಕಳು ಅಂತ ಹುಡ್ತಾಯಿದ್ರು. ಇವಾಗ ಯಾಕೆ ಹುಡ್ತಾ ಇಲ್ಲ? ಎಲ್ಲಿ ಭಯ ಇರುತ್ತೋ ಅಲ್ಲಿ ನೆಗೆಟಿವ್ ಯೋಚನೆ ಅದೇ ಸೃಷ್ಟಿಯಾಗುತ್ತೆ. ಮದುವೆ ಮಾಡ್ಕೋಬೇಕಂದ್ರೆ ಭಯ ಇದ್ದರೆ ಅದು ಹೇಗೆ ಸೃಷ್ಟಿಯಾಗತ್ತೆ? ಮಕ್ಕಳನ್ನ ಉಡ್ಸ್ಬೇಕಂದ್ರೆ ಭಯವಿದ್ದರೆ ಅದು ಹೇಗೆ ಸೃಷ್ಟಿಯಾಗತ್ತೆ? ಆ ಯೋಚನೆನ ಬದಲಾಯಿಸ್ಕೋಬೇಕಂದ್ರೆ ನಮಗೆ ಜ್ಞಾನ ಬೇಕು. ಚಿಕ್ಕ ವಯಸ್ಸಿಂದ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಎಂಬುದು ತಾಯಿ ತಂದೆಯರ ಧರ್ಮ. ತಾಯಿ ತಂದೆಯವರಿಗೆ ಜ್ಞಾನ ಬೇಕು. ನಮಗೆಲ್ಲರಿಗೂ ಜ್ಞಾನ ಇದೆ, ಆದರೆ ನಾವು ಮಕ್ಕಳನ್ನ ಉತ್ಸಾಹ ಮಾಡ್ತಾ ಇಲ್ಲ, ಅವ್ರನ್ನ ಕರ್ಕೊಂಡು ಬರ್ತಾ ಇಲ್ಲ ಪ್ರೋಗ್ರಾಮ್ಸ್ಗೆ. ನಾವು ಬಂದರೆ ಸರಿ ಹೋಗಲ್ಲ, ಅವರು ಬರಬೇಕು. ನಮ್ಮ ಸೊಸೈಟಿ ಯಂಗ್ಸ್ಟರ್ಸು ಎಲ್ಲರೂ ಜಾಗೃತಿ ಆಗಬೇಕು. ಆ ಸಮಯ ಹತ್ತಿರ ಬಂದಿದೆ. ನಾವೆಲ್ಲರೂ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರಬೇಕು ಪ್ರೋಗ್ರಾಮ್ಗೆ. ನಾವು ಬಂದರೆ ಸರಿ ಹೋಗುತ್ತಾ? ಮಕ್ಕಳಿಗೆ ಆನಂದ ಬೇಕಾಗಿಲ್ವಾ? ನಮ್ಮ ಜೀವನದಲ್ಲಿ ಈ ಭೌತಿಕ ಜೀವನ ನಾವು ಅದ್ಭುತವಾಗಿ ಆನಂದವಾಗಿ ಜೀವನ ಮಾಡಬೇಕು. ವಿಜಯ ಸಾಧಿಸಬೇಕಂದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಬೇಕೇ ಬೇಕು. ಅವರು ಓದಿರ್ಬೋದು, ಪ್ರೊಫೆಷನ್ ಇರ್ಬೋದು, ಜೀವನ ಇರ್ಬೋದು, ಅದರಲ್ಲಿ ಅವರಿಗೆ ವಿಜಯವು ಅತಿ ಸುಲಭವಾಗಿ ಸಿಗಬೇಕಂದ್ರೆ ಈ ಆತ್ಮಜ್ಞಾನ ಬೇಕೇ ಬೇಕು. ಇಲ್ಲಂದರೆ ಮನೆಯಲ್ಲಿ ಆನಂದವಿರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಕಾಂಪ್ರಮೈಸ್ ಇರಲ್ಲ. ಇದೆಲ್ಲ ಕಲ್ತ್ಕೋಬೇಕಂದ್ರೆ ನಾವೆಲ್ಲರೂ ಮಕ್ಕಳನ್ನ, ಯುವಕರನ್ನ ಪ್ರೋತ್ಸಾಹ ಮಾಡಬೇಕು. ಅವ್ರನ್ನೆಲ್ಲ ನಾವು ಈ ಧ್ಯಾನಕ್ಕೆ ಕರ್ಕೊಂಡು ಬಂದರೆ ಈ ದೇಶದ ಭವಿಷ್ಯನೇ ಅದ್ಭುತವಾಗತ್ತೆ. ಯಾಕಂದರೆ ಯುವಕರು ಏನನ್ನ ಮಾಡ್ಬೋದು, ಅಷ್ಟು ಅವ್ರಿಗೆ ಎನರ್ಜಿ ಇರುತ್ತೆ, ಅಷ್ಟು ಅವ್ರು ಮಾಡ್ಬೋದು. ನಾವೆಲ್ಲರೂ ಒಂದು ಟಾರ್ಗೆಟ್ ಇಟ್ಕೋಬೇಕು. ಮಕ್ಕಳನ್ನ, ಯುವಕರನ್ನ ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಹೆಚ್ಚಿಗೆ ಕರ್ಕೊಂಡು ಬಂದು ಅವ್ರದಿಂದ ಇಡೀ ಜಗತ್ತಿಗೆ ಈ ಜ್ಞಾನ ಕೊಡಬೇಕು. ಇದು ಸಮಯ ಬಂದಿದೆ, ನಾವೆಲ್ಲರೂ ಇದು ಮಾಡಲೇಬೇಕು. ಯಾರಿಗೆ ಲಾಭವಿಲ್ಲ ಧ್ಯಾನ ಮಾಡಿದರೆ, ಓದ್ಕೊಳ್ಳೋವ್ರಿಗೆ ಓದು ಅತಿ ಸುಲಭವಾಗುತ್ತೆ. ಯಾಕಂದರೆ ನಮಗೆಲ್ಲರಿಗೂ ಎಲ್ಲ ಜ್ಞಾನವಿದೆ. ಇಂಟೆಲಿಜೆನ್ಸ್ ಪವರ್ ಈಸ್ ಈಕ್ವಲ್ ಟು ಕ್ಯಾಂಡಲ್ ಬ್ರೈಟ್ನೆಸ್, ಕಾನ್ಷಿಯಸ್ ಪವರ್ ಈಸ್ ಈಕ್ವಲ್ ಟು ಸನ್ ಬ್ರೈಟ್ನೆಸ್. ಏನು ಇಂಟೆಲಿಜೆಂಟಪ್ಪ ಅಂದರೆ ದೊಡ್ಡ ಸುದ್ದಿ ಅಲ್ಲ ಅದು. ಅದು ಮೈಂಡಿಗೆ ಸಂಬಂಧವಿರೋ ಪವರು, ಆತ್ಮದ ಶಕ್ತಿ, ಈ ಚೈತನ್ಯದ ಶಕ್ತಿ ಎಷ್ಟು ಪವರ್ ಇದೆ ಅದಕ್ಕೆ. ಅದು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಬೇಕು, ಅವ್ರನ್ನ ಎನ್ಕರೇಜ್ ಮಾಡಬೇಕು. ಅವ್ರಿಗೆ ಏನು ಅಚೀವ್ಮೆಂಟ್ ಇದೋ ಅದು ಅತಿ ಸುಲಭವಾಗತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನಾವು ಎಷ್ಟೋ ಅನುಭವಗಳು ನೋಡಿದ್ವಿ. ಆ ಚೈತನ್ಯ ಶಕ್ತಿನ ಯಾರು ಉಪಯೋಗಿಸ್ಕೊಂಡಿದ್ದಾರೋ? ವಿವೇಕಾನಂದ, ರಮಣ ಮಹರ್ಷಿ, ಗೌತಮ ಬುದ್ಧ, ಜೀಸಸ್, ಅಬ್ದುಲ್ ಕಲಾಂ, ನರೇಂದ್ರ ಮೋದಿ, ಆದಿತ್ಯನಾಥ್ ಚಿಕ್ಕ ವಯಸ್ಸಿಂದ ಸಾಧನೆ ಮಾಡಿದ್ದಾರೆ. ಆಧ್ಯಾತ್ಮಿಕ ಜೀವನ, ಧ್ಯಾನ ಸಾಧನೆ, ಇದು ನಾವು ಮಕ್ಕಳಿಗೆ ತಿಳಿಸ್ಬೇಕು. ಎಷ್ಟು ಸುಲಭವು ಜೀವನ. ನಾವು ಏನು ಅನ್ಕೊಂಡ್ರೆ ಅದು ಸೃಷ್ಟಿ ಆಗತ್ತೆ. ಯಾವಾಗಲೂ ನಾವು ಹಿಂದೆ ಏನು ನಡೆದಿದ್ದು ಅದು ಮರ್ತೋಗ್ಬೇಕು. ಏನು ನಡೆಯುತ್ತೆ ಅದು ಯೋಚನೆ ಮಾಡಬಾರ್ದು. ಈ ಕ್ಷಣ ನಾವು ಪ್ರೆಸೆಂಟ್ ಮೊಮೆಂಟಲ್ಲಿ ಇರಬೇಕು. ನಾವು ಏನು ಅಂದ್ಕೊಂಡ್ರೆ ಅದು ಸೃಷ್ಟಿ ಆಗತ್ತೆ ಅಂತ ಮಕ್ಕಳಿಗೆ, ಯುವಕರಿಗೆ ಈ ಜ್ಞಾನವೆಲ್ಲ ಕೊಟ್ಟಿದ್ರೆ ನಮ್ಮ ಮನೆ ಅದ್ಭುತವಾಗಿ, ನಮ್ಮ ಜೀವನ ಅದ್ಭುತವಾಗುತ್ತೆ, ಮನೆ ಸ್ವರ್ಗವಾಗುತ್ತೆ. ಇದೆಲ್ಲ ತಿಳಿಸೋ ಸಮಯವು ಬಂದಿದೆ. ನಾವೆಲ್ಲರೂ ಈ ಟಾರ್ಗೆಟ್ ಇಟ್ಕೊಂಡು ಮಕ್ಕಳನ್ನ, ಯುವಕರನ್ನ ನಮ್ಮ ಸೊಸೈಟಿಯಲ್ಲಿ ಎನ್ಕರೇಜ್ ಮಾಡಿ
ಅವ್ರನ್ನ ಕರ್ಕೊಂಡು ಬರೋ ಟೈಮ್ ಬಂದಿದೆ. ಎಲ್ಲರೂ ಇದು ಮಾಡೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.